ಕೃಷ್ಣ ತಾನು ಎಲ್ರಿಗೂ ಕೂಡ ಅನುಗ್ರಹ ಮಾಡಲಿಕ್ಕೆ ಬಂದಂತಹ ಕೃಷ್ಣ. ಅಂತಹ ಕೃಷ್ಣ ತನ್ನ ಬಾಲಲೀಲೆಗಳನ್ನೆಲ್ಲ ನಂದಗೋಕುಲ ನಂದವ್ರಜದಲ್ಲಿ ಎಲ್ಲ ತೋರಿಸಿಕೊಟ್ಟವ. ತಾನು ಪ್ರೌಢನಾದ ಮೇಲೆ ಮಥುರಾ ಪಟ್ಟಣಕ್ಕೆ ತೆರಳಿದವ. ತಾನು ಕೃಷ್ಣ ತಾನೆಲ್ಲ ಆಟ ಆಡಿದ್ದಾನೆ ಎನ್ನುವಂಥದ್ದನ್ನೆಲ್ಲ ಮರುಕಳಿಸುವಂತಹ ಒಂದು ಪ್ರಸಂಗವೇ ಈ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಡೆಸುವಂತಹ ಕ್ರೀಡಾಕೂಟಗಳ ಸ್ಪರ್ಧೆಗಳು. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಕೃಷ್ಣ ಅಂದರೆ ಖುಷಿ, ಕೃಷ್ಣ ಅಂದರೆ ಸಂಭ್ರಮ, ಕೃಷ್ಣ ಅಂದರೆ ಸಡಗರ. ಆ ಹೆಸರೇ ಒಂದು ಹಬ್ಬ. ಬನ್ನಿ, ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶಿರೂರು ಮಠದ ವತಿಯಿಂದ ಕೃಷ್ಣಾಷ್ಟಮಿಯ ಲೆಕ್ಕದಲ್ಲಿ ಈಗಿಂದಲೇ ಅನೇಕ ಆಟಗಳು, ಕ್ರೀಡಾ ಸ್ಪರ್ಧೆಗಳು ಜರುಗ್ತಾ ಇವೆ. ಕೃಷ್ಣನ ಬಾಲಲೀಲೆಗಳನ್ನು ನೆನಪಿಸುವುದರ ಜೊತೆಗೆ ತುಳುನಾಡಿನ ಆಟಗಳನ್ನು ಭಕ್ತರಿಗೆ ನೆನಪಿಸುವ, ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಕೆಲಸವನ್ನ ಪರ್ಯಾಯ ಶಿರೂರು ಮಠದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಮೂಲಕ ಮುಂದುವರಿದಿದೆ. ಕ್ರೀಡೆ ಅಂತ ಹೇಳಿದ್ರೆ ಇಡೀ ಜೀವನದಲ್ಲಿಯೂ ಕಷ್ಟ ಅಂತ ಎಣಿಸಿಕೊಂಡ್ರೆ ಕಷ್ಟ, ಅದು ಇಷ್ಟ ಅಂತ ಎಣಿಸಿದರೆ ಖಂಡಿತ ಅದು ಕಷ್ಟ ಅಂತ ಅನಿಸೋದಿಲ್ಲ. ಇದನ್ನು ಕೃಷ್ಣ ತಾನು ಮಾಡಿ ತೋರಿಸ್ತಾನೆ. ಬಾಲಃ ಕ್ರೀಡನ ಕೈರಿವ ಅಂತ ಹೇಳಿ ಹೇಗೆ ಆಟಿಕೆಗಳ ಜೊತೆಗೆ ಆಟ ಆಡ್ತಾನೋ ಅದೇ ರೀತಿ ಕೃಷ್ಣ ತಾನು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ನಾಶ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ. ಭಗವಂತನಿಗೆ ಇದೊಂದು ಆಟ, ಅದಕ್ಕೆ ಲೀಲೆ ಅಂತ ಹೆಸರು. ಹಾಗಾಗಿ ಕೃಷ್ಣನ ಲೀಲೋತ್ಸವ ಸಂದರ್ಭದಲ್ಲಿ ಹಿಂದೆ ಬಾಲ್ಯಕಾಲದಲ್ಲಿ ಏನೆಲ್ಲ ಆಡ್ತಾ ಇದ್ದರು ಜನರೆಲ್ಲ, ಅಥವಾ ಗುಡ್ಡಗಾಡಿನ ಜನ ಎಲ್ಲ ಆಟ ಆಡ್ತಾ ಇದ್ರು, ಅಂತಹ ಕ್ರೀಡೆಗಳ ಸ್ಪರ್ಧೆಗಳು ಇವತ್ತು ನಡೀತಾ ಉಂಟು. ಸ್ಪರ್ಧಾ ಮನೋಭಾವನೆ ಇದ್ದದ್ರಿಂದ ಆ ಆಟದಲ್ಲಿ ಒಂದು ಹುಮ್ಮಸ್ಸು ಬರುತ್ತೆ. ಆ ಆಟ ಆಡೋದರಿಂದ ಆರೋಗ್ಯವು ಸಿದ್ಧಿ ಆಗತ್ತೆ. ಕೃಷ್ಣದೇವರ ನೆನಪು ಬರುವಂತಹ ಒಂದು ಕ್ರೀಡೆಗಳು. ರಥಬೀದಿಯಲ್ಲಿ ಕೃಷ್ಣ ಓಡಾಡಿದ, ಆಚಾರ್ಯ ಮಧ್ವರು ಓಡಾಡಿದ, ವಾದರಾಜ ಯತಿಗಳು ಓಡಾಡಿದಂತಹ ಜಾಗ. ಹಾಗಾಗಿ ಅವರೆಲ್ಲರ ಚಿಂತನೆಯ ಮೂಲಕ ಇಂತಹ ಕ್ರೀಡೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಾ. ಅವರಿಗೆಲ್ಲ ಕೃಷ್ಣ ಮುಖ್ಯ ಪ್ರಾಣ ದೇವರು ಅನುಗ್ರಹ ಮಾಡಲಿ ಅಂತ ನಾವು ಹಾರೈಸ್ತೇವೆ. ಮಠದ ಯತಿಗಳಿಗೆ ನಾವು ಈ ಪ್ರಯುಕ್ತ ಧನ್ಯವಾದನ ಅರ್ಪಿಸ್ತೇನೆ. ಬೇರೆ ಪಾಶ್ಚಾತ್ಯದ ಆಟದಿಂದ ಈ ಕ್ರೀಡೆಗಳು ನಶಿಸಿ ಹೋಗಿದೆ. ಆದರೆ ಗ್ರಾಮೀಣ ಕ್ರೀಡೆ ಈಗ ಈ ಅಷ್ಟಮಠದಲ್ಲಿ ಯಾವಾಗಲೂ ಇದೆ. ಇದರಿಂದ ಮಕ್ಕಳಲ್ಲಿ ಗ್ರಾಮೀಣ ಕ್ರೀಡೆಯನ್ನು ಉತ್ತುಂಗಕ್ಕೆ ಬರಲಿಕ್ಕೆ ಇದು ಸಹಕಾರಿಯಾಗಿದೆ. ಇವತ್ತಿನ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಹಾಗೂ ಪುರುಷರಿಗೆ ಬೆರಿಚೆಂಡು ಅಂತ ಈ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಇದು ಪ್ರಖ್ಯಾತಿ ಹೊಂದಿದೆ. ಈ ತಂಡದಲ್ಲಿ 7 ಜನ ಇರ್ತಾರೆ. 5 ನಿಮಿಷ ಆಟ ಆಡ್ತೇವೆ. ಹಾಗೆಯೇ ಹೆಚ್ಚು ಯಾರು 5 ನಿಮಿಷ ಬೆನ್ನಿಗೆ ಹೊಡೆದ್ರು, ಡೈರೆಕ್ಟಾಗಿ ಹೊಡೆದ್ರು, ಅವರಿಗೆ ಪ್ರಶಸ್ತಿಯನ್ನು ನಾವು ಕೊಡ್ತೇವೆ.